ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲಿವುಡ್ ನಟಿಗೆ ಅವಳಿ ಮಕ್ಕಳ ಜನನ, ಸಂತಸದಲ್ಲಿ ತೇಲಿದ ಕುಟುಂಬ, ತಾಯಿಯಿಂದ ಮಕ್ಕಳ ಹಸ್ತಾಂತರ. ಏನಿದು ಮ್ಯಾಟ್ರ್ ವಿಚಿತ್ರವಾಗಿದೆಯಲ್ಲ. ಓಹ್, ಸರೋಗೇಟ್ ಮದರ್, ಬಾಡಿಗೆ ತಾಯಿ. ಹಾಯ್, ಮುಂಚೆ ಎಲ್ಲ ಆಟೋ ಮೇಲೆ ಬಾಡಿಗೆಗೆ ಅಂತ ಬರ್ದಿರೋರು ಈಗ ಅನಿವಾರ್ಯಕ್ಕೆ ಬಾಡಿಗೆ ತಾಯಿನ ಬಳಸೋ ಬದಲು ಶೋಕಿಗೆಲ್ಲ ಬಳಸ್ತಾ ಇದ್ದಾರೆ. ನೀನೇ ಕಾಪಾಡಬೇಕು ಭಗವಂತ. ರೀ, ಬೆಳಗ್ಗೆ ಪೇಪರ್ ಓದ್ತಾ ಕೂತಿದ್ದೀರಾ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಹಾಯ್, ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಕಾಲ ಎಷ್ಟು ಕೆಟ್ಟೋಗಿದೆ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ನಮ್ಮಮ್ಮ ಬಂದು ಹೈ ಓದೋದೇನು ಇಲ್ವೇನೋ ನಿನಗೆ, ಏನೋ ಕೆಲಸ ಮಾಡ್ಕೊಂಡು ಕೂತಿದ್ಯಾ ಹೋಗ ಅಂತ ಬೈಯೋಳು. ಈಗ ನಾನು ಶಿಸ್ತಾಗಿ ಓದ್ಕೊಂಡು ಕೂತಿದ್ದೀನಿ, ನನ್ನ ಹೆಂಡತಿ ಮಾಡಕ್ಕೆ ಬೇರೆ ಕೆಲಸ ಇಲ್ವೇನ್ರಿ ನಿಮಗೆ ಅಂತ ಹೇಳಿ ಹೋದ್ಲು. ಕಾಲ ಬದಲಾಗಿದೆಯೋ ನಾವು ಬದಲಾಗಿದೀವೋ ಒಂದು ಗೊತ್ತಾಗ್ತಾ ಇಲ್ಲ. ರೀ, ಬಾತ್ರೂಮಲ್ಲಿ ನೀರ್ ಬಿಟ್ಟು ಬಂದಿದ್ದೀರಾ? ನೀರ್ ತುಂಬ ಹರಿದ್ರೆ ಏನ್ರಿ ಮಾಡ್ತೀರಾ? ಹೋಗ್ರಿ ಸ್ನಾನಕ್ಕೆ. ನೀರು ಹರಿದು ಹೋಗಬೇಕಾದ್ರೆ ಸೌಂಡ್ ಬರುತ್ತೆ, ಆಗ ಎದ್ದು ಹೋಗ್ತೀನಿ, ಆಫ್ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ, ಅಷ್ಟೇ. ಲೇ ಅಯೋಗ್ಯ, ಬಾತ್ರೂಮ್ ನಲ್ಲಿ ಬಕೆಟ್ ಅಲ್ಲಿ ನೀರು ತುಂಬಿ ಹರಿದೋಗ್ತಿದ್ಯಲ್ಲೋ. ಅಷ್ಟೇನಾ? ನೀನ್ ಅಯೋಗ್ಯ ಅಂದಿದ್ ನೋಡಿ ನಾನೆಲ್ಲೋ ದುಡ್ಡೇ ಹರಿದೋಯ್ತು ಅನ್ಕೊಂಡೆ. ಆಫ್ಟರ್ ಆಲ್ ನೀರು ಹೋದ್ರೆ ಹೋಗ್ಲಿ ಬಿಡಪ್ಪ. ರೀ, ಏನ್ರಿ ನೀವು ನೀರಿನ ಬಗ್ಗೆ ಇಷ್ಟು ತಾತ್ಸಾರವಾಗಿ ಮಾತಾಡ್ತಿದ್ದೀರಾ? ಕಿರಿ, ಅದು ನೀರು, ಇಟ್ ಇಸ್ ಜಸ್ಟ್ ವಾಟರ್. ಪ್ರಪಂಚ ತುಂಬಾ ಬರೀ ನೀರೇ ಇರೋದು, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ಯು ಫುಲ್, ಬೋರ್ಡ್ ಓದಿಲ್ವೇನೋ? ನೀರನ್ನು ಉಳಿಸಿ, ಸೇವ್ ವಾಟರ್ ಅಂತ. ಅಪ್ಪ, ವಾಟರ್ ಹೆಂಗಪ್ಪ ವೇಸ್ಟ್ ಆಗುತ್ತೆ? ಈಗ ಹರಿದೋಗ್ತಾ ಇರೋ ನೀರು ಮೋರಿ ಸೇರ್ಕೊಳ್ಳುತ್ತೆ, ಆ ಮೋರಿ ನೀರು ಫಿಲ್ಟರ್ ಆಗಿ ನದಿನೋ ತೊರೆನೋ ಸೇರ್ಕೊಂಡು ಕಡೆಗೆ ಸಮುದ್ರ ಸೇರುತ್ತೆ, ಸಮುದ್ರದ ನೀರು ಆವಿಯಾಗಿ ಮತ್ತೆ ಮಳೆಯಾಗಿ ಇಲ್ಲಿಗೆ ಬರುತ್ತೆ. ಹಾಗಿದ್ದ ಮೇಲೆ ವಾಟರ್ ಹೇಗಪ್ಪ ವೇಸ್ಟ್ ಆಗುತ್ತೆ? ಓ ರೀ, ನಿಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ. ನೀವು ಮೊದಲು ಸ್ನಾನಕ್ಕೆ ಹೋಗಿ. ಈಗ ಮಾವ, ನೀವು ನಲ್ಲಿ ಆಫ್ ಮಾಡಿ ಬಂದಿದ್ದೀರಲ್ವಾ? ನಾನೇ ಇವನ ಹಾಗೆ ಅಯೋಗ್ಯ ಅಂತ ತಿಳ್ಕೊಂಡೇನಮ್ಮ. ಅಯೋಗ್ಯನಿಗೆ ಜನ್ಮ ಕೊಟ್ಟಿರಬಹುದು, ಆದ್ರೆ ನಾನು ಬುದ್ಧಿವಂತ, ನೀರು ನಿಲ್ಸೇ ಬಂದಿದ್ದೀನಿ. ಆಫ್ಟರ್ ಆಲ್ ಒಂದು ಬಕೆಟ್ ನೀರು ಖರ್ಚಾಗಿದ್ದಕ್ಕೆ ಮಾವ ಸೊಸೆ ಸೇರ್ಕೊಂಡು ನನ್ನನ್ನು ರುಬ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ನೋ, ಅದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಮೂಡ್ ಆಫ್ ಆಗ್ಬಿಡುತ್ತೆ. ಹಲೋ, ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ, ಬಂದ್ಮೇಲೆ ನಿಮ್ಮಿಬ್ಬರನ್ನ ವಿಚಾರಿಸ್ಕೊಳ್ತೀನಿ. ಮಗಳೇ, ನಾವು ವಿಚಾರಿಸ್ಕೋತಾನಂತ. ಮಾರ್ಗಿ ಮೇಡಮ್, ವಾ, ಇನ್ನೂ ಫೋನ್ ನೋಡ್ಕೊಂಡೇ ಕೂತಿದ್ದೀರಾ? ಸುಮ್ಮನೆ ಆ ಡೀಲಿಂಗ್ ರಾಜು ಬಂದರೆ ಹಿಂಸೆ ಕೊಡ್ತಾನೆ. ಸರ್, ಡೀಲಿಂಗ್ ರಾಜು ಬಂದರೂ ಹಿಂಸೆ, ಬರದೇ ಇದ್ರೂ ಹಿಂಸೆ, ಒಟ್ನೆಲ್ಲ ಹೆಸರೇ ದೊಡ್ಡ ಹಿಂಸೆ. ಅಲ್ಲ ರಾಮಯ್ಯ, ಆಫೀಸ್ ಟೈಮಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ರೆ ಯಾರೇ ಆಗಲೇ ಬೈಯಲ್ವಾ? ಶಿವು ಸರ್, ನಾನು ಎಲ್ಲ ಕೆಲಸ ಮುಗಿಸಿನೇ ಫೋನ್ ನೋಡ್ತಾ ಇರೋದು. ಆಗ ನನ್ನ ಕೆಲಸಗಳನ್ನ ಮುಗಿಸ್ಕೊಬಿಡಿ, ಇಬ್ರು ಕುಟ್ಕೊಂಡು ಒಟ್ಟಿಗೆ ರೀಲ್ಸ್ ನೋಡೋಣ. ಬಾಬು ಅವರೇ, ನಾನು ರೀಲ್ಸ್ ನೋಡ್ತಾ ಇಲ್ಲ. ವಾಷಿಂಗ್ ಮಿಷಿನ್ ಹಳೇದಾಗಿದೆ, ಅದನ್ನ ರಿಪ್ಲೇಸ್ ಮಾಡೋಣ ಅಂತ ಹೊಸ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೀನಿ. ಹಾಂ, ವಾಷಿಂಗ್ ಮಿಷಿನ್ ತೊಗೊಂಡು ಇನ್ನೂ 1 ವರ್ಷ ಆಗಿಲ್ಲ, ಆಗಲೇ ಹಳೇದಾಯಿತು ಅಂತ ಹೊಸ ವಾಷಿಂಗ್ ಮಿಷಿನ್ ತೊಗೋತಾ ಇದ್ದೀರಾ. ಪುಣ್ಯ ಮಾಡಿದ್ದೀರಾ. ಆದರೆ ನಮ್ಮನೇಲಿ ಇನ್ನೂ ಕೈಯಲ್ಲೇ ವಾಶ್ ಮಾಡೋದು, ಅದಕ್ಕೆ ನನ್ನ ಬಟ್ಟೆಗಳು ಫಳಫಳ ಅಂತ ಹೊಳಿತಾ ಇರುತ್ತೆ. ಅದನ್ನು ನಾನು ಮಾತ್ರ ಹೇಳ್ಕೊಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.